ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕುಂಬಾಸಿ ನೋಡಲ್ಲ ಅಡ್ರೆಸ್ಸು. ಅದ್ರ ಮೇಲೆ ಹಂಗೆ ಡಿಸೈನ್ ನೋಡ್ತಾ ಬಂದರೆ ಇಲ್ಲಿ ನೋಡಿ ಹಾವಿನ ಸಿಂಬಲ್ ಇದೆ ಇಲ್ಲಿ ಮೇಲೆ. ಹಾಯ್ ಗೈಸ್, ಫ್ರೆಶಪ್ ಆಗಿ ಟಿಫನ್ ಟೈಮ್ ಆಲ್ರೆಡಿ 11 ಆಗಿದೆ. ಬನ್ನಿ ಈ ವಿಡಿಯೋ ನೋಡೋಣ ಯಾವ ಥರ ಆಗುತ್ತೆ ಅಂತ. ಎಲ್ಲ ಫ್ರೆಶಪ್ ಆಗಿದ್ದಾರೆ. ರವಿ ಸೇಮ್ ಹಾಕಿದ್ರಲ್ಲ, ಸೇಮ್ ಕಲರು, ಮ್ಯಾಚಿಂಗ್ ಚಡ್ಡಿನೂ ಮ್ಯಾಚಿಂಗ್. ಟಿಫನ್ ಬರ್ತಾ ಇದೆ ನೋಡಿ ಒಬ್ಬರಿಗೆ. ಗೊತ್ತಲ್ಲ, ಫಾಸ್ಟ್ ಇದ್ದಾರೆ ಟಿಫನ್ ತಿನ್ನಕ್ಕೆ. ಬರ್ತಾ ತಿಂದ ಫ್ರೆಂಡ್ಸ್, ಈ ಕಡೆ ಮನೆ ಹೆಂಗ್ ಕಟ್ತಾರೆ ಅಂದ್ರೆ ನಮ್ ಕಡೆ ಎಲ್ಲ ಇಟ್ಗೆ ನಾವು ಮಣ್ಣು ತಗೊಂಡೋಗಿ ಇಟ್ಕೆ ಮಾಡ್ತೀವಿ. ಇವ್ರು ಹಂಗಲ್ಲ, ಮಣ್ಣಲ್ಲಿ ಇಟ್ಗೆ ಕೊಯ್ಕೊಂಡು ಎತ್ಕೊಂಡ್ ಬಂದ ಕಟ್ತಾರೆ. ಅಷ್ಟೇ ಡಿಫ್ರೆನ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ಬೀಚ್ ಹತ್ರ ಬಂದ್ವಿ. ಇಲ್ಲಿ ಮನೆ ಇದೆ ನೋಡಿ, ಇಲ್ಲೇ ಪಕ್ಕದಲ್ಲಿ ಬೀಚ್ ಪಕ್ಕದಲ್ಲೇ ಮನೆ ಇದೆ. ಇವರು ಎಷ್ಟು ಅದೃಷ್ಟ ಮಾಡಿರ್ಬೇಕಲ್ಲ, ಬೀಚ್ ಪಕ್ಕದಲ್ಲೇ ಮನೆ ಇರೋಕ್ಕೆ. ಗಾಡಿ ಕಟ್ಟಿದ್ರಿ ಕಡೆ. ಹಾಯ್ ಫ್ರೆಂಡ್ಸ್, ಫೈನಲಿ ವಿ ರೀಚ್ಡ್ ದ ಬೀಚ್, ದ ಭರತ್ ಹೋಮ್ ಬೀಚ್. ಗೈಸ್ ವೆಲ್ಕಮ್, ವೆಲ್ಕಮ್. ಗೈಸ್, ಈಗ ಆಲ್ರೆಡಿ ಬೀಚಲ್ಲಿ ಇದೀವಿ. ನೋಡಿ ಯಾವ ಪ್ರಾಣಿ, ನರ ಪ್ರಾಣಿನೂ ಇಲ್ಲ. ನಾವೇ 4-5 ಜನ ನರ ಪ್ರಾಣಿಗಳು. ಬನ್ನಿ ಜನರೇ, ಬನ್ನಿ ಇಂಥ ಕಡೆ ಬನ್ನಿ. ಕಡೆ ಹೋಗಿ ಸಾಯ ಬದಲು ಇಂಥ ಕಡೆ ಬಂದು ಪೀಸ್ಫುಲ್ ಆಗಿ ಎಂಜಾಯ್ ಮಾಡ್ಬೇಕು. ಬಟ್ ವಿಷಯ ಜಾಗ್ರತೆ. ಯಾರು ಇಲ್ಲ ಅಂತ ಹೇಳಿ ಒಳಗಡೆ ಹೋಗ್ಬಿಟ್ರೆ ನಮ್ಮನ್ನ ಸೇವ್ ಮಾಡಕ್ಕೆ ಯಾರು ಇಲ್ಲ. ಅದಕ್ಕೋಸ್ಕರ ಗಾಯ್ಸ್, ನಮ್ಗಿಲ್ಲ ಅಲೋನೇ ಇಲ್ಲ ಗಾಯ್ಸ್. ಈ ಬೀಚಿಗೆ ಅಲೋ ಇಲ್ಲ. ಒಬ್ರಿಗೆ ಮಾತ್ರ ಅಲೋ ಇದೆ. ನಮ್ಮ ಗ್ರೂಪಲ್ಲೇ ಒಬ್ರಿಗೆ ಮಾತ್ರ ಅಲೋ ಇದೆ. ಕೈ ನೀಡಿ ಎಲ್ಲರೂ, ಕೈ ನೀಡಿ ಗೈಸ್. ಕೈ ನೀಡ ನೋಡಿ ಗೈಸ್, ಒಬ್ರಿಗೆ ಮಾತ್ರ ಟ್ಯಾಗ್ ಕಟ್ಟಿದ್ದಾರೆ. ಯಾರಿಗೂ ಅಲೋ ಇಲ್ಲ. ಗಾಯ್ಸ್, ಎಷ್ಟು ಪ್ರಶಾಂತವಾಗಿದೆ ಗೊತ್ತಾ ಬೀಚು. ಆ ಬೀಚಲ್ಲಿ 4 ತಿಮಿಂಗ್ಲಗಳು ತೇಲ್ಕೊಂಡು ದಡಕ್ಕೆ ಬಂದುಬಿಟ್ಟಿದ್ದಾವೆ ನೋಡಿ. ಇಲ್ಲಿ ನೋಡಿ 4 ಇಲ್ಲೇ ಇದೆ. ಗಾಯ್ಸ್ ನೋಡಿದ್ರಲ್ಲ, ಬೀಚಲ್ಲಿ ಎಲ್ಲ ಕುಣಿದು ಕುಕ್ಕಳಿಸ್ಬಿಟ್ರು ಅಂತ ಅಂದ್ಕೊಳ್ಳಿ. ಫುಲ್ಲು ಚಿತ್ತಾಲ್ಪತ್ತಲು. ಸತ್ತಿಂಗ್ ತಲೆನೋವ್ತೈತೆ ಅಂತ ಹೇಳಿದ್ರೆ ಅವನು ಬಿಡಲಿಲ್ಲ. ಅವನು ಹಾಕೊಂಡು ನೀರೊಳಗೆಲ್ಲ ಚೆನ್ನಾಗಿ ಕುಣಿದಾಡಿದ್ವಿ. ಹಾಲವ್ರು ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾಗಣ್ಣ ನೋಡಿ ಅಲ್ಲಿ ಓಡ್ತಾ ಇದ್ದಾನೆ. ಎಲ್ಲರೂ ಇಲ್ಲೇ ಅವರೇ. ಫೈನಲಿ ನೀವು ಅಷ್ಟೇ ಗಾಯ್ಸ್, ಫ್ರೆಂಡ್ಸ್ ಜೊತೆ ಬನ್ನಿ, ಬೀಚಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿ. ಮಾತ್ರ ಯಾರು ಆಳಕ್ಕೆ ಮಾತ್ರ ಹೋಗಕ್ಕೆ ಹೋಗಬೇಡಿ. ನಮ್ಮ ರಿಸ್ಕ್ ನಮ್ಮ ಮೇಲೆ ಇದ್ದೇ ಇರುತ್ತೆ. ಊರು ಬಿಟ್ಟು ಬಂದಿರ್ತೀವಿ, ಸೇಫಾಗಿ ಊರು ಸೇರ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಈಗ ಗುಡ್ಡದ ಗಣೇಶ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದೆ ತುಂಬ ದೂರ ಇರುತ್ತೆ ಅಂದ್ಕೊಂಡ್ವಿ. ನೋಡಿದ್ರೆ ಸ್ವಲ್ಪ ದೂರ ಬಂದರೆ ಒಂದು 500 ಮೀಟ್ರ್ ಅಷ್ಟೇ ಸಿಕ್ತು, ಟೆಂಪಲ್ ಸಿಕ್ತು. ಈಗ ಒಳಗಡೆ ಎಂಟ್ರಿ ಆಗೋಣ. ಕೋಳಿ ಗತಿ ಇಲ್ದೆ ಏನು ನಾವು ಬಿಕಾರಿ ನನ್ನ ಮಕ್ಕಳಲ್ಲ. ಸಪ್ರೇಟ್ ಬ್ಲಾಗ್ ವಿಡಿಯೋಸ್ ಮಾಡ್ತಿದ್ದಾನೆ. ಪರವಾಗಿಲ್ಲ, ನಮ್ಮ ಹುಡುಗನೇ ಅಲ್ವಾ, ಸಪೋರ್ಟ್ ಮಾಡಿ. ಅರಿವು ಅಂತ ಫಸ್ಟ್ ಶಾರ್ಟ್ ಮೂವಿ ಮಾಡಿದ್ದು ನಾವು. ಅದು ಒಂದ್ಸಲ ನೋಡಿ. ನಮ್ಮ ಸಿನಿಮಾ ಯೂಟ್ಯೂಬ್ ಚಾನಲ್ ಅವೈಲೇಬಲ್ ಇದೆ. ಆನೆಗುಡ್ಡೆ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನ ಇದು. ತೆಗಿಯಂಗಿಲ್ವಾ? ಇಲ್ಲ, ತೆಗಿಲ್ಲ. ಅಲ್ಲಿ ಆಂಟಿ ಹೇಳ್ತಿದ್ದಾರೆ ಫೋಟೋಸ್ ಎಲ್ಲ ಒಳಗಡೆ ತೆಗಿಯಂಗಿಲ್ಲ ಅಂತ. ಸೊ ನಾವು ಇಲ್ಲಿಂದ ಹೊರಗಡೆ ನೋಡ್ಕೊಂಬಿಡಿ. ಇಲ್ಲಿಂದ ಮತ್ತೆ ಒಳಗಡೆ ಹೋದರೆ ಕಾಣಲ್ಲ. ಅವ್ರು ಮತ್ತೆ ರಿಸ್ಟ್ರಿಕ್ಟ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಹಾಂ, ಈಗ ತಾನೇ ಟೆಂಪಲ್ ನೋಡಿಕೊಂಡು ಹೊರಗಡೆ ಬಂದ್ವಿ. ಎಲ್ಲರೂ ಮೊದಲನೇದಾಗಿ ಗಣೇಶನಿಗೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ನಾವು ಇವತ್ತು ಬಂದಿರೋದು ಫಸ್ಟ್ ಟೆಂಪಲ್ ಇದೆ. ಗಣೇಶನ ದರ್ಶನದಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ, ನಿಮ್ಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಹೊರಗಡೆ ಒಂದು ರಥ ನಿಲ್ಲಿಸಿದ್ದಾರೆ. ಇದ್ರ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ.
ಇಲ್ಲಿ ಗಜಮುಖ ಇದೆ, ಅದ್ರ ಮೇಲೆ ಹಂಗೆ ಡಿಸೈನ್ ನೋಡ್ತಾ ಬಂದರೆ ಇಲ್ಲಿ ನೋಡಿ ಹಾವಿನ ಸಿಂಬಲ್ ಇದೆ ಇಲ್ಲಿ ಮೇಲೆ. ಮತ್ತು ಇಲ್ಲಿ ನೋಡಿದ್ರೆ ಮತ್ತೆ ಆನೆ ಇದೆ, ಆನೆ, ವಿನಾಯಕ, ಮೂಷಿಕ, ತುಂಬ ಸಖತ್ತಾಗಿದೆ. ಹಾಯ್ ಫ್ರೆಂಡ್ಸ್, ಈಗ ತಾನೇ ಆನೆಗುಡ್ಡೆ ವಿನಾಯಕ ದರ್ಶನ ಮಾಡಿಕೊಂಡು ಇಲ್ಲಿ ಪ್ರಸಾದ ತಿನ್ನೋಕೆ ಹೋಗಿದ್ವಿ. ಊಟ ತುಂಬ ಚೆನ್ನಾಗಿತ್ತು. ನೀವೇನಾದರೂ ಇಲ್ಲಿ ಬಂದರೆ ಒಂದು ಸಲ ಮಿಸ್ ಮಾಡಿದ್ರೆ ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗಿ. ನಮ್ಮ ಹುಡುಗರು ಕೇಳೋಣ ಯಾವ ಥರ ಇತ್ತು ಪ್ರಸಾದ ಅಂತ. ಹಾಂ, ಸತ್ಯ ಅವರೇ, ನಿಮ್ಮ ಅನಿಸಿಕೆ ಪ್ರಸಾದದ ಬಗ್ಗೆ? ನಮ್ಮ ಕನ್ನಡದ ಹುಡುಗಿರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಥರ ಟೆಂಪಲ್ಸ್ ಅಂತ ಬಂದಾಗ ಸೊ ಸೀರೆ ಉಟ್ಕೊಂಬನ್ನಿ, ಒಂದು ಲಕ್ಷಣವಾಗಿರೋ ಬಟ್ಟೆ ಹಾಕ್ಕೊಂಬನ್ನಿ. ಸುಮ್ಮನೆ ಸ್ಟೈಲಾಗಿ ಪಾರ್ಟಿಗೆ ಹೋಗೋ ಥರ, ಫ್ರೆಂಡ್ಸ್ ಜೊತೆ ಹೋಗೋ ಥರ ಆ ಥರ ಎಲ್ಲ ಬರಬೇಡಿ. ಓಕೆ, ಇದೊಂದು ಮನವಿ ನಮ್ಮ ಕಡೆಯಿಂದ. ಇಲ್ಲೊಂದು ಏನು ಗುರು, ಇದು ಕಲ್ಯಾಣಿ ಇದೆ. ಈ ಕಲ್ಯಾಣಿ ಒಳಗಡೆ ಮೀನು ಇದ್ದಾವೆ, ನೋಡ್ಬೋದು. ತುಂಬ ಮೀನಿದೆ. ಇಲ್ಲಿ ನೋಡ್ಬೋದು ನಾಗದೇವರ ಸನ್ನಿಧಿ ಅಂತ, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಕೂಡ ಇದೆ, ಬಟ್ ಈಗ ಪ್ರೆಸೆಂಟ್ ಕ್ಲೋಸ್ ಆಗಿದೆ. ಅಂದರೆ 4 ಗಂಟೆಗೇನೋ ಓಪನಿಂಗ್ ಇದೆ ಅಂತೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಆ್ಯಕ್ಚುಲಿ ಇನ್ನೊಂದು ಟೆಂಪಲ್ ಇದೆ ಇಲ್ಲೇ ಆನ್ ದ ವೇ, ಇದೇ ರೂಟಲ್ಲೇ ಇದೆ ನೋಡಿ. ಮಂಗಳೂರು ಟು ಹಿಂಗೆ ಗೋಕರ್ಣ ಹೋಗುತ್ತೆ ಈ ರೋಡ್. ಆ್ಯಕ್ಚುಲಿ ಈ ರೋಡಲ್ಲೇ ಆಪೋಸಿಟಲ್ಲಿ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತೇಳಿ ಇದೇ. ಹೆಬ್ಬಾಗಿಲು ಗೋಪುರನೇ ಇದೆ, ಕ್ಲಿಯರಾಗಿ ಗೊತ್ತಾಗುತ್ತೆ. ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕುಂಬಾಸಿ. ಏನಂದರೆ ಒಳಗಡೆ ಎಷ್ಟರ ಮಟ್ಟಿಗೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರೆ ಎಲ್ಲ ಗೊತ್ತಿಲ್ಲ. ಸೊ ಆದಷ್ಟು ಹೊರಗಡೆಯಿಂದ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ಒಳಗಡೆ ಬಿಟ್ಟಿಲ್ಲ ಅಂದರೆ ನಾವು ಫೋರ್ಸ್ ಮಾಡೋಕ್ಕಾಗಲ್ವಲ್ಲ, ನಾವು ಅವ್ರ ರೂಲ್ಸ್ನ ಫಾಲೋ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀವಿ. ನೀವು ಬಂದಾಗ ಒಳಗಡೆ ವಿಸಿಟ್ ಮಾಡ್ಕೊಳ್ಳಿ. ಎಷ್ಟೇ ನಾವು ವೀಡಿಯೋದಲ್ಲಿ ನೋಡಿದ್ರೂ ಲೈವಲ್ಲಿ ಒಂದು ಸಲ ಕಣ್ಣಾರೆ ದೇವ್ರು ನೋಡಿದ್ರೆ ಒಂಥರ ಖುಷಿ, ಅದು ಖುಷಿನೇ ಬೇರೆ. ಚಿನ್ನದ ಲೇಪನೆ ಮಾಡಿದ್ದಾರೆ ನೋಡಿ ಗೈಸ್. ಇಲ್ಲಿ ಪ್ರತಿದಿನ ಆಗೋಂಥದ್ದು, ಪ್ರತಿ ವಾರದಲ್ಲಿ ಆಗೋಂಥ ಚಂಡಿಕಾ ಯಾಗ, ಚನೇಶ್ವರ ಪೂಜೆ, ಕಾರ್ತಿಕ ದೀಪೋತ್ಸವ ಪ್ರತಿಯೊಂದು ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಇದೇ ಆ್ಯಕ್ಚುಲಿ ಎಂಟ್ರೆನ್ಸು ದೇವಸ್ಥಾನಕ್ಕೆ. ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ನೋಡಿ, ಚಿನ್ನದ ಲೇಪನನೇ ಮಾಡಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇದೆ. ಇದೇ ಎಂಟ್ರೆನ್ಸ್ ಗೈಸ್. 2000 years later. ಗೈಸ್ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಬಟ್ ಎಂಟ್ರೆನ್ಸಲ್ಲಿ ಮಾತ್ರ ತೋರಿಸ್ತೀನಿ. ಗೋಪುರ ಎಲ್ಲ ಯಾವ ಥರ ಕಾಣುತ್ತೆ ನೋಡಿ. ಇದು ಮಾಡಿದ್ರೆ ಅಥವಾ ಸಿಗುತ್ತೆ ಇಷ್ಟ ಫೋನ್ ಬರುತ್ತೆ, ಫೋನ್ ಆದರೆ ಹಾಂ ಫೋನ್ ಮಾಡಿ ನೋಡಿ ಯಾವ ಥರ ಕಾಣಿಸ್ತಿದೆ ಆಚೆ ಎಲ್ಲ ಅಂತ. ದೇವಸ್ಥಾನ ಮಾತ್ರ ತುಂಬ ಪ್ರಶಾಂತವಾಗಿ, ತುಂಬ ಸೂಪರಾಗಿ ಮಾಡಿದ್ದಾರೆ ಡೆಕೋರೇಷನ್. ಇಂಟೀರಿಯರ್ ವುಡ್ ವರ್ಕ್ಸ್ ಮಾತ್ರ ಸಖತ್ತಾಗಿದೆ ಗೈಸ್. ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಬೇಕಾಗಿರೋಂಥ ಜಾಗನೇ ಇದು, ಯಾರು ಮಿಸ್ ಮಾಡಿಬಿಡಿ, ತುಂಬ ಸಖತ್ತಾಗೈತೆ ಗೈಸ್. ನೋಡಿ ಟೆಂಪಲ್ಲಿಗೆ ಬರೋರು ಇಲ್ಲಿ ಒಂದು ಡ್ರೆಸ್ ಕೋಡ್ ಮೇಂಟೈನ್ ಮಾಡೋಕ್ಕೆ ಹೇಳಿದ್ದಾರೆ ದೇವಸ್ಥಾನದ ವತಿಯಿಂದ. ಈ ಥರ ಟೀ ಶರ್ಟ್ಸ್, ಜೀನ್ಸ್ ಆ ಥರ ಎಲ್ಲ ಏನು ಹಾಕ್ಕೊಂಬರ್ಬಾರ್ದು. ಸೀರೆ, ಕಂಪ್ಲೀಟ್ ಒಂದು ಡ್ರೆಸ್, ವುಮೆನ್ಸ್ದು ಪಂಚೆ, ಪ್ಯಾಂಟು, ಶರ್ಟು ಇದನ್ನು ಮಾತ್ರ ಅಲೋ ಮಾಡ್ತಿದ್ದಾರೆ. ನೀವು ಮಸ್ಟ್ ಆ್ಯಂಡ್ ಶುಡ್ ಹಿಂಗೆ ಬನ್ನಿ. ನಾವು ಆ್ಯಕ್ಚುಲಿ ಟೀ ಶರ್ಟಲ್ಲಿ ಬಂದಿದ್ವಿ, ಏನು ನಮ್ಮನ್ನು ತಡಿಲಿಲ್ಲ. ಸೊ ಅವ್ರು ಹಾಕಿದಾರಲ್ಲ, ನಾವು ಅದನ್ನ ಫಾಲೋ ಮಾಡೋಣ. ಹಾಗಾಗಿ ನೋಡಿ ಇಲ್ಲೆಲ್ಲ ಯಾವ ಥರ ಸ್ಟೇಜ್ ಇದೆ ಅಂತ, ಎಷ್ಟು ದೊಡ್ಡದು ಬೃಹತಾಕಾರವಾಗಿದೆ. ಏನಾದರೂ ಫಂಕ್ಷನ್ ಎಲ್ಲ ಆದರೆ ಇಲ್ಲೇ ಆಗುತ್ತೆ. ತುಂಬ ವಿಶಾಲವಾದಂಥ ಜಾಗದಲ್ಲಿ ಟೆಂಪಲ್ನ ನಿರ್ಮಾಣ ಮಾಡಿದ್ದಾರೆ. ಒಳಗಡೆ ಮಾತ್ರ ಹೇಳಿದ್ನಲ್ಲ, ನೀವೇ ಅನಿಸ್ತೆ ವಿಸಿಟ್ ಮಾಡ್ಬೇಕು ಗೈಸ್. ಕ್ಯಾಮ್ರಾ ಅಲೋ ಇರಲಿಲ್ಲ, ಇದ್ದಿದ್ರೆ ತುಂಬ ಚೆನ್ನಾಗಿ ಒಂದು ವೀಡಿಯೋ ತೋರಿಸ್ತಾ ಇದೆ ನಿಮಗೆ. ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಿ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ಇದೇ ಥರ ಹೊಸ ವೀಡಿಯೋಸು ನಿಮಗೋಸ್ಕರ ಬರ್ತಾ ಇರುತ್ತೆ ಈ ಚಾನಲಲ್ಲಿ. ದಯವಿಟ್ಟು ಯಾರೆಲ್ಲ ನೋಡ್ತಿದ್ದೀರಾ, ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ
ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಟೇಕ್ ಕೇರ್.